ಇನ್ನು ಕೊಪ್ಪಳ ನಗರದಲ್ಲಿ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶಾಸಕರಿಂದ ಪದಾಧಿಕಾರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆದರು. ನಗರದಲ್ಲಿ ಪ್ರಸಕ್ತ ವರ್ಷ 10ನೇ ತರಗತಿ ಹಾಗೂ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಸಂಘದ ಸರ್ವ ಸದಸ್ಯರಿಂದ ಸನ್ಮಾನ ಮಾಡಲಾಯಿತು. ವಿದ್ಯಾರ್ಥಿಗಳು ಇನ್ನೂ ಕೂಡ ಮುಂದೆ ಒಂದು ಉನ್ನತ ಮಟ್ಟದ ಭವಿಷ್ಯಕ್ಕೆ ಮುಂದೆ ಹೋಗಲಿ ಅಂತವರಿಗೆ ಒಂದು ಉತ್ಸಾಹದಿಂದ ಮುನ್ನುಗ್ಗಲಿ ಅಂಥೇಳಿ ಶಾಸಕರು ಕೂಡ ತಮ್ಮಲ್ಲಿ ಒಂದೆರಡು ಮಾತುಗಳನ್ನು ಹೇಳಿ ಬಯಸಿದರು. ಪೂಜ್ಯ ಶ್ರೀ ಸತ್ಯಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಮತ್ತು ಶ್ರೀ ಪೂಜ್ಯ ನಾಗಮೂರ್ತಿ ಮಹಾಸ್ವಾಮಿಗಳವರಲ್ಲಿ ಎಲ್ಲ ಪೂಜೆಯಲ್ಲಿ ವಂದನೆಗಳನ್ನು ಅರ್ಪಿಸಿ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಮಾಜದ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು, ಗಣ್ಯಮಾನ್ಯರು, ಇಲ್ಲಿ ಸೇರಿರುವಂಥ ಸಮಾಜದ ಗುರು ಹಿರಿಯರೇ, ತಾಯಂದಿರೇ ಮತ್ತು ಮುಂದಿನ ಯುವ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಗೆಳೆಯರು, ನಿಜವಾಗಲೂ ವಿಶ್ವಕರ್ಮ ಸಮಾಜದ ವತಿಯಿಂದ ಪ್ರತಿ ವರ್ಷ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ನಾನು ಅನೇಕ ಸರಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀನಿ. ಇವತ್ತು ಈ ಒಂದು ಪ್ರತಿಭಾ ಪುರಸ್ಕಾರ ಇರ್ಬೋದು ಮತ್ತು ಜಯಂತ್ಯೋತ್ಸವ ಇರ್ಬೋದು, ಈ ಸಮಾಜದ ಎಲ್ಲ ಮುಖಂಡರುಗಳು ಬಹಳ ಅತ್ಯಂತ ಸಂತೋಷದಿಂದ ಇವತ್ತು ಒಗ್ಗೂಡಿ ಇವತ್ತು ವಿದ್ಯಾರ್ಥಿಗಳನ್ನ ಗುರುತಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಮೆಚ್ಚುಗೆಗೆ ಇವತ್ತು ಪಾತ್ರ ಆಗಿರ್ತಕ್ಕಂಥ ಸಮಾಜ ಕೂಡ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹುಶಃ ಇವತ್ತು ಸಮುದಾಯದ ಕಾರ್ಯಕ್ರಮಗಳು ಇವತ್ತು ನಾವು ಅನೇಕ ಸಂದರ್ಭದಲ್ಲಿ ನೋಡಿದಾಗ ಈ ಒಂದು ಸಮುದಾಯ ಬೇರೆ ಸಮುದಾಯದ ಜೊತೆಗೂ ಕೂಡ ಪರಸ್ಪರ ಸೋದರ ಮನೋಭಾವವನ್ನು ಹೊಂದಿರತಕ್ಕಂಥ ಒಂದು ಸಮಾಜ ಅಂತ ಹೇಳಿದ್ರೆ ಅದು ವಿಶ್ವಕರ್ಮ ಸಮಾಜ ಅಂತಕ್ಕಂಥ ಮಾತುಗಳನ್ನ